ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಅಂದರೆ ಮಹಾಶಿವನನ್ನು ಪೂಜಿಸುವ ದಿನ. ಈ ದಿನವೇ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ. ಕಡೆಯ ಸಂಕಷ್ಟಹರ ಚತುರ್ಥಿ, ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ನಾವು ಕರೆಯೋದ್ರಿಂದ ಈ ದಿನ ಪೂಜೆ, ಉಪವಾಸ, ವ್ರತ ಇದೆಲ್ಲವೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಮಗೆ. ನಾವು ಯಾವ ಥರ ಮಾಡಬೇಕು ಅನ್ನೋರಿಗೆ ತುಂಬ ಶಕ್ತಿಶಾಲಿಯಾದ, ಅಷ್ಟೇ ಫಲವನ್ನು ಕೊಡುವಂಥ ಒಂದು ಪರಿಹಾರವನ್ನು ಈ ವಿಡಿಯೋವಿನಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಕ್ಲೀನಾಗಿ ನೋಡಿಕೊಂಡು ಅದನ್ನು ಫಾಲೋ ಮಾಡಿ ಸಾಕು ಸ್ನೇಹಿತರೆ. ಇದನ್ನು 21 ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಸಂಕಷ್ಟಹರಿನ ನಾವು ಆ ವ್ರತವನ್ನು ಮಾಡಿದ ಪುಣ್ಯ ಫಲ ನಮ್ಮದಾಗುತ್ತೆ. ಯಾಕಂದರೆ ಗಣಪತಿಯನ್ನು ಪ್ರತಿಯೊಬ್ಬರು ಪೂಜೆ ಮಾಡಬೇಕು. ಎಷ್ಟು ವಿಶೇಷತೆಯಿಂದ ಇದೆ ಈ ಸಂಕಷ್ಟಹರಿ ಅಂದರೆ, ನಮಗೆ ಕಡೆಯದಾಗಿ ಬೇರೆ ಬಂದಿದೆ. ಮಕ್ಕಳಿಗೆಲ್ಲ ಈಗ ಎಕ್ಸಾಮ್ಸ್ ನಡೆಯುವಂಥ ಸಂದರ್ಭದಲ್ಲಿ ಬಂದಿದೆ. ಎಷ್ಟೋ ಜನ ಪೇರೆಂಟ್ಸು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು, ಯಾವ ಥರ ತಿಳಿಸ್ಕೊಡಿ ಅಂತ ಕೂಡ ನೀವು ಅನಿಸ್ತಾ ಇರುತ್ತಲ್ವ ನಿಮಗೆ. ಇದನ್ನು ಫಾಲೋ ಮಾಡಿದ್ರೆ ಸಾಕು. ಸಂಜೆ ನೀವು ಈ ದಿನ ಚೌತಿ ಕೂಡ ಇರೋದ್ರಿಂದ ಪ್ರದೋಷ ಕಾಲದಲ್ಲಿ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ, ನಿಮ್ಮ ಶಕ್ತಿಯ ಅನುಸಾರ ತುಂಬ ಸರಳ ವಿಧಾನದಲ್ಲೇ 21 ಗರಿಕೆಯನ್ನು ಇಟ್ಟು, ಎಕ್ಕದ ಹೂಗಳು ಬರುತ್ತಲ್ವ, ಎಕ್ಕದ ಹೂಗಳು ನಿಮಗೇನಾದರೂ ಬಿಳಿ ಎಕ್ಕದ ಹೂಗಳು ಸಿಕ್ಕಿದ್ರೆ ಅದನ್ನು ಮಾಲೆ ಮಾಡಿ ಗಣಪತಿ ಆಲಯದಲ್ಲಿ ನೀವು ಕೊಡಬಹುದು. ಅಥವಾ ಮನೆಯಲ್ಲೇ ಕೂಡ ಗಣಪತಿಯ ವಿಗ್ರಹ ಫೋಟೋ ಇದ್ದರೆ ಅಭಿಷೇಕವನ್ನು ಮಾಡಿಸಿ ಮಾಡ್ಕೊಳ್ಬಹುದು. ಇದೆಲ್ಲವೂ ಕೂಡ ಮಾಡಿಕೊಂಡಾಗ ನಮಗೆ ಮಕ್ಕಳಿಗೆ ಫ್ಯೂಚರಲ್ಲಿ ತುಂಬ ಬ್ರೈಟಾಗಿರುತ್ತೆ. ಮಕ್ಕಳು ತುಂಬ ವಿದ್ಯಾವಂತರಾಗಿ, ಸುಸಂಸ್ಕೃತರಾಗಿ ಅವರ ಲೈಫಲ್ಲಿ ಅವರು ಏನೋ ಒಂದು ಅಚೀವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಗಣಪತಿಯ ಪೂಜೆ ಮಾಡಿಕೊಳ್ಳೋದ್ರಿಂದ ಆರೋಗ್ಯ ಹಾಗೂ ಅವರ ಜೀವನದಲ್ಲಿ ತೇಜಸ್ಸು ಅನ್ನೋದು ಜಾಸ್ತಿ ಇರುತ್ತೆ. ಇದನ್ನು ಮಾಡ್ಕೊಂಡು ನೋಡಿ ಯಾವ ಥರ ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಫೋಟೋ ವಿಗ್ರಹ ಇದ್ದರೆ ನೀವು ಗಣಪತಿಯನ್ನು ಅಭಿಷೇಕ ನಾವು ಮಾಡ್ತೀವಿ ಮನೆಯಲ್ಲೇ ಅಂದರೆ ಮಾಡ್ಕೊಳ್ಬಹುದು. ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಾದರೂ ಹೋಗಬಹುದು ಸ್ನೇಹಿತರೆ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಮನೆಯಲ್ಲಿ ಮಾಡ್ಕೊಳ್ಬೇಕಾದ್ರೆ ಎಕ್ಕದ ಹೂಗಳನ್ನು ನಾವು ತಗೊಂಡು ಬಂದು ಮಾಲೆಯನ್ನು ಮಾಡಿ ಆ ತಂದೆಗೆ ಅರ್ಪಿಸೋದ್ರಿಂದ 21 ಗರಿಕೆಯನ್ನು ಇಟ್ಟು ಮಕ್ಕಳ ಕೈಯಲ್ಲೇ ನೀವು ತಂದೆಗೆ ಮೋದಕ ಅಂದರೆ ತುಂಬ ಪ್ರೀತಿಕರ ನೈವೇದ್ಯಕ್ಕೆ ಅಂತ ನೀವು ಮೋದಕವನ್ನು ಇಡಬಹುದು. ಇಲ್ವಾ ಆ ಥರ ಮಾಡೋದಕ್ಕಾಗಲಿಲ್ಲ ಅಂದರೆ ಅವಲಕ್ಕಿ ಹಾಗೂ ಬೆಲ್ಲವನ್ನು ಅಥವಾ ಅವಲಕ್ಕಿ ಸಕ್ಕರೆ ಇಷ್ಟನ್ನು ಇಡೋದ್ರಿಂದ ಅದು ಕೂಡ ತುಂಬ ಪ್ರೀತಿಕರ ತಂದೆಗೆ ನೀವು ಇಟ್ಟು ಪೂಜೆಯನ್ನು ಮಾಡಬಹುದು. ಯಾಕೆ ಅಂದರೆ ಗಣಪತಿಯನ್ನು ನಾವು ಪೂಜಿಸೋದ್ರಿಂದ ನಮ್ಮ ಮನೆಯಲ್ಲಿರುವ ವಿಘ್ನಗಳು, ಸಾಕಷ್ಟು ಜನಕ್ಕೆ ಏನಾದರೂ ಒಂದು ಅವರ ಮೇಲೆ ತಂತ್ರ ಪ್ರಯೋಗಗಳು ಕೂಡ ನಡೆಯುತ್ತೆ. ಎಷ್ಟೋ ಜನ ಇವರು ತುಂಬ ಚೆನ್ನಾಗಿದ್ದಾರೆ, ಡೌನ್ಫಾಲ್ ಆಗಲಿ ಅಂತಂದ್ಬಿಟ್ಟು ಅಸೂಯೆ ಜಾಸ್ತಿ ಈಗ ಸ್ನೇಹಿತರೆ. ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂದಿದ ತಕ್ಷಣ ತುಂಬಾ ಹೊಟ್ಟೆ ಕಿಚ್ಚು ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಕೂಡ ನಾವು ಈ ರೀತಿ ಸಂಕಷ್ಟಹರಿ ಚತುರ್ಥಿಗಳನ್ನು ಪ್ರಾರಂಭ ಮಾಡಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮ್ಮ ಮೇಲೆ ಪ್ರಯೋಗಗಳು ಆಗೋದಿಲ್ಲ. ಯಾಕಂದರೆ ಪರಮ ಪೂಜ್ಯ ಆ ತಂದೆಗೆ ಪ್ರಥಮವಾಗಿ ಪೂಜೆ ಮಾಡುವಂಥದ್ದು ಎಲ್ಲವನ್ನು ಆ ತಂದೆ ನೋಡ್ಕೊಳ್ತಾನೆ. ಆದ ಕಾರಣ ನೀವು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಸ್ಟಾರ್ಟ್ ಹಾಗೂ ಎಂಡ್, ಆದಿ ಅಂತ್ಯ ಅನ್ನೋದಿರುತ್ತಲ್ವ, ಅದನ್ನು ಪರಮಶಿವನು ನೋಡ್ಕೊಳ್ತಾನೆ. ಅದರಿಂದ ನಮಗೆ ಇಬ್ಬರ ಆಶೀರ್ವಾದ ಅನ್ನೋದು ಕೂಡ ತಪ್ಪದೇ ಸಿಗುತ್ತೆ. ಇದನ್ನು ನೀವು ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಮರೆಯದೆ ಯಾರಿಗೆ ಒಂದು ಕೋರಿಕೆಗಳು ಅಥವಾ ಆ ಕೆಲಸಗಳಲ್ಲಿ ವಿಘ್ನಗಳಾಗ್ತಾ ಇದೆ ಅಂದರೆ ಎಕ್ಕದ ಎಲೆಯನ್ನು ತಗೊಂಡು ಬನ್ನಿ. ಬಿಳಿ ಎಕ್ಕದ ಎಲೆ ಏನಾದರೂ ಸಿಕ್ಕಿದ್ರೆ ಒಂದು ಎಲೆಯನ್ನು ತಗೊಂಡು ಬಂದುಬಿಟ್ಟಿದ್ದೆ ಅದರ ಮೇಲೆ ಗಂಧ ಅಥವಾ ಅರಿಶಿಣ ನೀವೊಂದು ಬಟ್ಲಲ್ಲಿ ಪೇಸ್ಟ್ ಮಾಡಿಕೊಂಡು, ಬಹಳ ಮುಖ್ಯವಾಗಿರುವಂಥ ಸಮಸ್ಯೆಗಳೇ ಆಗಿರಬಹುದು, ಕೋರಿಕೆಗಳೇ ಆಗಿರಬಹುದು, ಅದನ್ನು ನೀವು ಬರ್ಕೊಳ್ಳಿ. ಅದ್ರ ಮೇಲೆ ಒಂದನ್ನು ಬರೆದುಬಿಟ್ಟಿದ್ದೆ ಗಣಪತಿಯ ವಿಗ್ರಹದ ಮುಂದೆ, ಪಾದದ ಮುಂದೆ ಇಟ್ಬಿಟ್ಟು ಅದನ್ನು ಕೇಳ್ಕೊಳ್ಳಿ. ಗರಿಕೆಯನ್ನು ಇಟ್ಟು, ಮೋದಕ ಇಡೋದಾದರೆ ಇಟ್ಬಿಟ್ಟು ಆ ತಂದೆಗೆ ನೀವು
ಕೇಳ್ಕೊಳ್ಬೇಕಾಗುತ್ತೆ. ಇನ್ನು ಮಕ್ಕಳಾದರೆ ನೋಡಿ, ನೀವು ಮಕ್ಕಳ ಕೈಯಲ್ಲೇ ಅವ್ರಿಗೆ ಯಾವ ರೀತಿ ತೋಚುತ್ತೋ ಆ ಥರ ಪೂಜೆ ಮಾಡಲಿ. ತುಂಬಾ ಪ್ರೀತಿಕರ ಆ ತಂದೆಗೆ. ಇದೇ ರೀತಿ ಮಾಡಬೇಕು ಅಂತ ಇಲ್ಲ. ಮಕ್ಕಳು ಮಾಡೋದಿದ್ದರೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬಿಟ್ಟು ನೀವು ಯಾರಿಗಾದ್ರೂ ಪೆನ್ನು, ಬುಕ್ಕು ಈ ಥರ ಗಿಫ್ಟು ಕೊಡಬಾರ್ದು ಅಂತ ನಾವು ಹೇಳ್ತೀವಿ ಪೆನ್ನುಗಳನ್ನು. ಆದರೆ ಅವ್ರಿಗೆ ಆಶೀರ್ವಾದದ ರೂಪದಲ್ಲಿ ಕೊಡಬಹುದು. ಏಕೆಂದರೆ ಇವಾಗ ಎಕ್ಸಾಮ್ ಸಂದರ್ಭ ಇರೋದ್ರಿಂದ ಅವ್ರಿಗೆ ಇದನ್ನೆಲ್ಲ ಪೆನ್ಸಿಲ್ಲು, ಪೆನ್ನು ಈ ಸಮಯಕ್ಕೆ ಅವ್ರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅದನ್ನು ನಿಮ್ಮ ಶಕ್ತಿಯ ಅನುಸಾರ ಕೂಡ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ, ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ನೇಹಿತರೆ ಕಷ್ಟಗಳು ಅನ್ನೋದು ಬರೋದಿಲ್ಲ. ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಸಾಮರ್ಥ್ಯ, ಬುದ್ಧಿಶಕ್ತಿ ಎಲ್ಲವೂ ಆ ತಂದೆನೇ ನಮಗೆ ಕೊಡ್ತಾನೆ. ಇದನ್ನು ಮಾಡ್ಕೊಳ್ಳಿ. ಹಾಗೆ ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಅಥವಾ ಇದನ್ನು ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ಮಂತ್ರವನ್ನು, ಈ ಸ್ವಿಚ್ಚನ್ನು ನೀವು ತಪ್ಪದೇ ಹೇಳ್ಕೊಂಡಿದ್ದೆ ಆದರೆ 21 ಬಾರಿ ಅಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ. ಲಲಿತಂ ಚಂದ್ರಶೇಖರಂ ಲಲಿತಂ ಬಾಲಚಂದ್ರಂ ಲಲಿತಂ ಗಣೇಶಂ. ಈ ಮಂತ್ರವನ್ನು ನೀವು 21 ಬಾರಿ ಹೇಳ್ಕೊಳ್ಳಿ. 21 ಬಾರಿ ಅನ್ನೋದು ಆ ತಂದೆಗೆ ತುಂಬ ಇಷ್ಟವಾದ ಸಂಖ್ಯೆಗಳು. ಅಂದರೆ ಗಣಪತಿಗೆ ಮತ್ತೊಂದು ಬಾರಿ ಈ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಲಲಿತಂ ಚಂದ್ರಶೇಖರಂ ಲಲಿತಂ ಬಾಲಚಂದ್ರಂ ಲಲಿತಂ ಗಣೇಶಂ. ನೀವು ಬರೆಯೋದಾದರೆ ಬರೀರಿ ಸ್ನೇಹಿತರೆ, ಅಥವಾ ಹೇಳ್ಕೊಳ್ತೀವಿ ನಾವು ಹಾಗೆ ಅಂದರೆ ನಿಜವಾಗಲೂ 21 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಕೋರಿಕೆಗಳು ತಪ್ಪದೆ ನೆರವೇರಿಸಿಕೊಡುವಂಥ ಶಕ್ತಿದಾಯಕವಾದ ಒಂದು ಸಮಯ ಅಂತ ಹೇಳ್ತೀನಿ. ವರ್ಷದಲ್ಲಿ ಇದು ಕಡೆಯ ಸಂಕಷ್ಟಹಾರಿ. ಯಾಕಂದರೆ ಸುಮಾರು ಜನಕ್ಕೆ ಇನ್ನೂ ಡೌಟ್ ಬರಬಹುದು, ನಾವು ಈ ವರ್ಷದಲ್ಲಿ ಬರುವಂಥ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ಕೊಂಡಿರಲಿಲ್ಲ ಅಕ್ಕ, ಇವಾಗ ಇದನ್ನು ಮಾಡ್ಕೊಳ್ಬಹುದಾ ಅಂತ. ತಪ್ಪದೇ ಮಾಡ್ಕೊಳ್ಳಿ. ಯಾಕಂದರೆ ಕಡೆಯದಾಗಿ ಬಂದಿರೋದ್ರಿಂದ ಇದನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಾವು ಮಾಡದೇ ಇದ್ದರೂ ಕೂಡ ಅದು ಕಂಪ್ಲೀಟಾಗಿ ನಮಗೆ ಒಂದು ಎಲ್ಲ ಕೋರಿಕೆಗಳು ನೆರವೇರೋದಕ್ಕೆ ವಿಭಿನ್ನವಾದ ಒಂದು ಅರ್ಥ ಕೊಡುತ್ತೆ ಈ ಸಂಕಷ್ಟಹರ ಚತುರ್ಥಿ. ತಪ್ಪದೇ ಮಾಡ್ಕೊಂಡು ನೋಡಿ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.